ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 31ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 31. ತತ ಆತ್ಮನಿ ಲೋಕೆ ಚ ಭಕ್ತಿಯುಕ್ತ ಸಮಾಹಿತಃ ದ್ರಷ್ಟಾಸಿ ಮಾಂ ತತಂ ಬ್ರಹ್ಮನ್ಮಯಿ ಲೋಕಾಂಸ್ತ್ವಮಾತ್ಮನಃ. ಅನುವಾದ. ಎಲೈ ಬ್ರಹ್ಮನೇ, ನೀನು ಭಕ್ತಿ ಸೇವೆಯಲ್ಲಿ ಮಗ್ನನಾದಾಗ ನಿನ್ನ ಸೃಷ್ಟಿ ಕಾರ್ಯಗಳ ಮುನ್ನಡೆಯಲ್ಲಿ ನೀನು ನನ್ನನ್ನು ನಿನ್ನಲ್ಲಿಯೂ ವಿಶ್ವದಲ್ಲಿ ಎಲ್ಲೆಲ್ಲಿಯೂ ಕಾಣುವೆ. ಸ್ವತಃ ನೀನು ವಿಶ್ವ ಮತ್ತು ಜೀವಿಗಳು ಎಲ್ಲವೂ ನನ್ನಲ್ಲಿರುವುದನ್ನು ಕಾಣುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ ಬ್ರಹ್ಮನಿಗೆ, ನನ್ನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ನೀನು ಇನ್ನೂ ತಪಸ್ ಮಾಡು, ಇನ್ನೂ ಧ್ಯಾನದಲ್ಲಿ ಮುಳುಗಿರು, ಮತ್ತು ಜ್ಞಾನ ತತ್ವಗಳನ್ನೆಲ್ಲ ಅನುಸರಣೆ ಮಾಡು. ಈ ರೀತಿ ಕೆಲಸ ಮಾಡೋದ್ರಿಂದ ನೀನು ನಿನ್ನ ಹೃದಯದೊಳಗಡೆಯಿಂದನೇ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಿನಗೆ ಆಗುತ್ತೆ, ಅಷ್ಟು ಶಕ್ತನಾಗ್ತೀಯ ನೀನು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ತನ್ನ ಒಳಗಡೆ ತಾನು ಹುಡುಕಬೇಕು. ಆ ರೀತಿ ತಪಸ್ಸು, ಧ್ಯಾನ ಮತ್ತು ಜ್ಞಾನದ ತತ್ವಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಇದನ್ನೆಲ್ಲ ಮಾಡ್ತಾ ಇದ್ದಾಗ ಹೊರಗಡೆ ಎಲ್ಲೂ ನಮಗೆ ಜ್ಞಾನ ಅಥವಾ ತಿಳುವಳಿಕೆ ಬೇಕಾಗಿಲ್ಲ. ನಮ್ಗೆ ಒಳಗಡೆನೇ ಎಲ್ಲ ಇದೆ. ಆದರೆ ನಾವು ಮರ್ತಿರೋ ಕಾರಣದಿಂದ ನಾನು ಯಾರು, ನಾನು ಎಷ್ಟು ಶಕ್ತಿವಂತ ಅನ್ನೋದನ್ನೇ ನಾವು ಮರ್ತಿರೋ ಕಾರಣದಿಂದ ನಾವು ಇವಾಗ ಹೊರಗಡೆಯ ಸಪೋರ್ಟ್ ತಗೊಳ್ತಾ ಇದ್ದೀವಿ, ಹೊರಗಡೆಯಿಂದ ಜ್ಞಾನವನ್ನು ಪಡಿತಾ ಇದ್ದೀವಿ, ಹೊರಗಡೆಯಿಂದ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಆದರೆ ಒಂದು ಸರಿ ನಮಗೆ ನಾನು ಯಾರು ಅನ್ನೋದು ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗ್ತಾ ಹೋಗುತ್ತೋ ಆಗ ಬರೀ ನಾವು ಧ್ಯಾನ ಮಾಡೋದು, ಅಂದರೆ ನಮ್ಮ ಒಳಗಡೆ ಇಳಿಯೋದನ್ನು ನಾವು ಕಲ್ತ್ಕೊಂಡಾಗ, ತಪಸ್ಸುಗಳನ್ನು ಮಾಡಿದಾಗ, ಮತ್ತು ಜ್ಞಾನ ಏನು, ಅದರ ತತ್ವ ಏನು, ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಅಥವಾ ಏನು ಭಗವಂತ ಅಂತಂದರೆ ಈ ಜಗತ್ತಂದರೆ ಏನು, ಈ ರೀತಿ ನಾವು ಆ ತತ್ವಗಳನ್ನು ತಿಳ್ಕೊಳ್ತಾ ಅದನ್ನು ಅನುಸರಣೆ ಮಾಡ್ತಾ ಹೋದಂಗೆ ನಮಗೆ ಒಳಗಡೆಯಿಂದಾನೇ ನಾವು ಪ್ರತಿಯೊಂದನ್ನು ತಿಳ್ಕೊಳ್ಳುವಷ್ಟು ಶಕ್ತಿವಂತರಾಗ್ತೀವಿ ಅನ್ನೋದನ್ನು ತಿಳ್ಕೊಂಡಿದ್ವಿ. ಇಲ್ಲಿ ಮುಂದುವರೆದು ಭಗವಂತ ಹೇಳ್ತಾನೆ, ನೀನು ಭಕ್ತಿ ಸೇವೆಯಲ್ಲಿ ಮಗ್ನನಾಗ್ತೀಯಲ್ವಾ, ಆಗ ನಿನ್ನ ಸೃಷ್ಟಿ ಕಾರ್ಯಗಳ ಮುನ್ನಡೆಯಲ್ಲಿ ನೀನು ಏನಿವಾಗ ಸೃಷ್ಟಿ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಆ ಕೆಲಸಗಳನ್ನು ಮಾಡ್ತಾ ಅದರಲ್ಲಿ ಮುಂದುವರಿಯೋ ಒಂದು ಸಮಯದಲ್ಲಿ ನೀನು ನನ್ನನ್ನು ನಿನ್ನಲ್ಲೂ ನೋಡ್ತೀಯ, ಮತ್ತು ವಿಶ್ವದಲ್ಲಿ ಎಲ್ಲೆಲ್ಲೂ ಕೂಡ ನಾನೇ ನಿನಗೆ ಕಾಣಿಸ್ತಾ ಇರ್ತೀನಿ. ನೋಡಿ, ಇಲ್ಲಿ ಭಕ್ತಿಯಲ್ಲಿ ಮುಳುಗುತ್ತೀವಲ್ಲ ನಾವು, ಆಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದರ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅಂದರೆ ಬ್ರಹ್ಮನಿಗೆ ಒಬ್ಬನಿಗೆ ಅಲ್ಲ, ನಾವು ತಪಸ್ ಮಾಡಿ, ನಾವು ಧ್ಯಾನ ಮಾಡಿ, ನಾವು ಭಕ್ತಿಯಿಂದ ಭಗವಂತನ ಸೇವೆ ಮಾಡ್ತಾ ಇದ್ದಾಗ ನಾವು ಭಗವಂತನನ್ನು ನಮ್ಮಲ್ಲೂ ಕಾಣ್ತೀವಿ, ಇಡೀ ವಿಶ್ವದಲ್ಲಿ ಎಲ್ಲ ಕಡೆನೂ ನಾವು ಕೂಡ ನೋಡೋದಕ್ಕಾಗತ್ತೆ. ಇಲ್ಲೇನು ಹೇಳ್ತಾ ಇದ್ದಾನೆ ಭಗವಂತ? ನೀನು ಭಕ್ತಿಯಲ್ಲಿ ಮಗ್ನನಾದಾಗ ನಿನ್ನ ಸೃಷ್ಟಿ ಕಾರ್ಯ, ಅಂದರೆ ಭಗವಂತ ನಮಗೆ ಅಂತ ಏನು ಕೆಲಸ ಕೊಟ್ಟಿರ್ತಾನೋ, ಅಂದರೆ ಈಗ ನೋಡಿ, ಭಗವಂತ ಬ್ರಹ್ಮನನ್ನ ಸೃಷ್ಟಿ ಮಾಡಿರೋದೇ ಈ ಸೃಷ್ಟಿ ಕಾರ್ಯವನ್ನು ಅವನು ಮಾಡಲಿ ಅಂತ. ಅದೇ ರೀತಿ ನಮ್ಮ ಜೀವನದಲ್ಲೂ ನಮಗೆ ಅಂತ ಕೆಲವೊಂದು ಕರ್ತವ್ಯ ಕರ್ಮಗಳಿರುತ್ತೆ, ಅದನ್ನು ಮಾಡಬೇಕು ಅಂತಾನೆ ನಮ್ಮನ್ನು ಈ ಜಗತ್ತಿಗೆ ಭಗವಂತ ತಗೊಂಡು ಬಂದಿರ್ತಾನೆ ಅಲ್ವಾ. ಅಲ್ಲಿ ಭಕ್ತಿಯಿಂದ ಭಗವಂತನ ಸೇವೆ ಮಾಡಬೇಕು. ನಮಗೇನೇ ಕರ್ತವ್ಯಗಳಿದ್ರೂ ಕೂಡ ಅದನ್ನು ಕೂಡ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತಾ, ಇದು ಭಗವಂತನ ಸೇವೆ ಅಂದ್ಕೊಂಡು ಮಾಡ್ತೀವಲ್ವಾ. ಆ ರೀತಿ ಮಾಡ್ತಾ ಮಾಡ್ತಾ ಇದ್ದಾಗ ನೀನು ನನ್ನನ್ನು ನಿನ್ನಲ್ಲಿ ನೋಡ್ತೀಯ ಅಂತ ಹೇಗೆ ಬ್ರಹ್ಮನಿಗೆ ಹೇಳಿತಾನೋ ಅದೇ ರೀತಿ ನಮಗೂ ಹೇಳ್ತಾ ಇರೋದಿಲ್ಲಿ. ನಾವು ಭಕ್ತಿಯನ್ನು ಮಾಡ್ತಾ ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾಗ ನಾವು ಭಗವಂತನನ್ನು ನಮ್ಮಲ್ಲೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಇಡೀ ವಿಶ್ವದಲ್ಲಿ ಎಲ್ಲೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಹೇಳಿ ಭಗವಂತ ಸ್ವತಃ ನೀನು ವಿಶ್ವ ಮತ್ತು ಜೀವಿಗಳು ಎಲ್ಲವೂ ಕೂಡ ನನ್ನಲ್ಲಿರೋದನ್ನು ಕೂಡ ನೀನು ನೋಡ್ತೀಯ ಅಂತಂದ್ಬಿಟ್ಟು ಇಲ್ಲಿ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನು ತನ್ನ ದಿನದಲ್ಲಿ ಭಗವಂತನನ್ನು ಶ್ರೀಕೃಷ್ಣನನ್ನಾಗಿ ಕಾಣುವೆನೆಂದು ಇಲ್ಲಿ ಭಗವಂತನು ಹೇಳಿರುತ್ತಾನೆ. ಭಗವಂತನು ತನ್ನ ಬಾಲ್ಯದಲ್ಲಿ ವೃಂದಾವನದಲ್ಲಿದ್ದಾಗ ತಾನೇ ಕರುಗಳಾಗಿ ಹೇಗೆ ವಿಸ್ತರಿಸಿಕೊಂಡನೆಂಬುದನ್ನು ಬ್ರಹ್ಮನು ಗೌರವಿಸುವನು. ಅಂದರೆ ಬ್ರಹ್ಮ
ಎದ್ದಾಗ ಈಗ ಅವನಿಗೆ ಹಗಲಾಗುತ್ತಲ್ಲ, ಆಗ ಈ ಸೃಷ್ಟಿಯಾಗತ್ತೆ. ಸೊ ಇಲ್ಲಿ ಅದೇ ಹೇಳ್ತಾ ಇರೋದು, ಯಾವಾಗ ನೀನು ಸೃಷ್ಟಿ ಕಾರ್ಯದಲ್ಲಿ ಮುನ್ನಡಿತೀಯೋ ನೀನು ನನ್ನನ್ನ ನಿನ್ನಲ್ಲೂ ನೋಡ್ತೀಯ, ವಿಶ್ವದಲ್ಲೂ ನೋಡ್ತೀಯ ಅಂತ ಹೇಳಿತಾನಲ್ಲ. ಇಲ್ಲಿ ಬ್ರಹ್ಮನ ದಿನ ಅಂದರೆ ಸೃಷ್ಟಿಯಲ್ಲಿ ಭಗವಂತನನ್ನ ಶ್ರೀಕೃಷ್ಣನನ್ನಾಗಿ ಕಾಣ್ತೀಯ ಅಂತ ಅಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇರೋದು. ಭಗವಂತ ತನ್ನ ಬಾಲ್ಯ ಲೀಲೆಯನ್ನು ನಡೆಸ್ತಾನಲ್ಲ ವೃಂದಾವನದಲ್ಲಿದ್ದಾಗ, ಆಗ ಒಂದು ಘಟನೆ ನಡೆಯುತ್ತೆ. ಅದು ಮುಂದೆ ಬರುತ್ತೆ, ಕೃಷ್ಣನ ಒಂದು ಅವತಾರದ ವಿಷಯದಲ್ಲಿ ನಾವು ಕೇಳ್ತೀವಲ್ವ, ಆಗ ಅದನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ಅದರಲ್ಲಿ ವೃಂದಾವನದಲ್ಲಿ ಇರ್ತಾನಲ್ಲ, ಆಗ ತಾನೇ ಕರುಗಳಾಗಿ ಹೇಗೆ ವಿಸ್ತರಣೆ ಮಾಡಿಕೊಂಡಿದ್ದ ಅನ್ನೋದನ್ನು ಕೂಡ ಬ್ರಹ್ಮ ಘಟನೆಯಲ್ಲಿ ತಿಳ್ಕೊಂಡಿರ್ತಾನೆ, ಮತ್ತು ಅದನ್ನು ಅವನು ಗೌರವಿಸ್ತಾನೆ ಕೂಡ. ಯಶೋಧ ಮಾತೆಯು ಕೃಷ್ಣನ ಕ್ರೀಡಾಮಯ ಬಾಲಲೀಲೆಗಳಲ್ಲಿ ಅವನ ಬಾಯಿಯೊಳಗೆ ಸಕಲ ವಿಶ್ವಗಳನ್ನು ಲೋಕ ವ್ಯವಸ್ಥೆಗಳನ್ನು ಕಂಡಳೆಂಬುದನ್ನು ತಿಳಿದುಕೊಳ್ಳುವನು. ಮತ್ತು ಬ್ರಹ್ಮನ ದಿನದಲ್ಲಿ ಶ್ರೀಕೃಷ್ಣನ ಅವತಾರ ಕಾಲದಲ್ಲಿ ಎಷ್ಟೋ ಲಕ್ಷ ಬ್ರಹ್ಮರು ಇರುವರೆಂಬುದನ್ನು ಕೂಡ ಕಾಣುವನು. ಆದರೆ ಎಲ್ಲೆಲ್ಲಿಯೂ ತನ್ನ ಶಾಶ್ವತ ದಿವ್ಯ ರೂಪಗಳಾಗಿ ಕಾಣಿಸುತ್ತಿರುವ ಭಗವಂತನ ಈ ಅಭಿವ್ಯಕ್ತಿಗಳನ್ನು ಶುದ್ಧ ಭಕ್ತರಲ್ಲದೆ ಇತರರು ತಿಳಿಯಲಾರರು. ಇಲ್ಲಿ ಬಾಲ್ಯದಲ್ಲಿದ್ದಾಗ ಒಂದು ಲೀಲೆ ಆಗತ್ತೆ. ಕೃಷ್ಣನೇ ತನ್ನನ್ನ ತಾನು ಬೇಕಾದಷ್ಟು ಕರುಗಳಾಗಿ ತನ್ನನ್ನು ವಿಸ್ತರಣೆ ಮಾಡ್ಕೊಂಡಿರ್ತಾನೆ. ಅದೇ ರೀತಿ ನಾವೆಲ್ಲ ಭಗವಂತನ ಒಂದು ಅಂಶ, ಅವನೇನೇ ಸ್ವಯಂ, ಆದರೆ ಅವನ ಅಂಶಗಳಷ್ಟೇನೆ. ಆ ಒಂದು ವಿಸ್ತರಣೆ ಮಾಡ್ಕೊಂಡಿದ್ದನ್ನ ಬ್ರಹ್ಮ ನೋಡ್ತಾನೆ ಮತ್ತೆ ಗೌರವಿಸ್ತಾನೆ ಕೂಡ. ಅದೇ ರೀತಿ ಯಶೋದೆ ಏನ್ ಮಾಡ್ತಾಳೆ, ಕೃಷ್ಣ ಚಿಕ್ಕವನಿದ್ದಾಗ ಯಾಕೆ ಮಣ್ಣು ತಿಂತಾ ಇದೆಯಾ ಅಂತಂದ್ಬಿಟ್ಟು ಬೈದು ಬಾಯಿ ತೆಗಿ ಅಂತ ಹೇಳ್ತಾಳಲ್ಲ, ಆ ಒಂದು ಲೀಲೆಯಲ್ಲಿ ಬಾಲಲೀಲೆಯಲ್ಲಿ ಬಾಯಿಯಲ್ಲಿ ಸಕಲ ವಿಶ್ವಗಳನ್ನು ಕೂಡ ಲೋಕ ವ್ಯವಸ್ಥೆಗಳನ್ನು ಕೂಡ ನೋಡ್ತಾಳೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಬ್ರಹ್ಮ ಕೂಡ ತಿಳ್ಕೊಳ್ತಾನೆ. ಅಂದ್ರೆ ಭಗವಂತನ ಬಾಯಿ ಒಳಗಡೆನೆ ಅವನು ಇಡೀ ಸೃಷ್ಟಿಯನ್ನ ತೋರಿಸ್ತಾನೆ, ಇಡೀ ಬ್ರಹ್ಮಾಂಡಗಳಿರೋದನ್ನ ತೋರಿಸ್ತಾನೆ, ಮತ್ತೆ ತಾನೇ ತನ್ನನ್ನ ವಿಸ್ತರಣೆ ಮಾಡಿಕೊಂಡಿರೋದು ಅದನ್ನು ನೋಡಿರ್ತಾನೆ ಭಗವಂತ. ಮತ್ತೆ ಬ್ರಹ್ಮನ ದಿನದಲ್ಲೇನೆ, ಅಂದ್ರೆ ಅವನು ಎದ್ದಿರೋ ಸಮಯದಲ್ಲೇನೆ ಶ್ರೀಕೃಷ್ಣನ ಅವತಾರ ಕಾಲದಲ್ಲಿ ಎಷ್ಟೋ ಲಕ್ಷ ಬ್ರಹ್ಮರು ಇರೋದನ್ನು ಕೂಡ ಅವನು ನೋಡ್ತಾನೆ. ಅಂದ್ರೆ ಅದು ಕೂಡ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅವನೊಬ್ಬನೇ ಈ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿರೋದು ಅನ್ನುವಂಥ ಅಹಂಕಾರ ಅವನಲ್ಲೂ ಬರುತ್ತೆ. ಆಗ ಭಗವಂತ ಇವನನ್ನ ತಿದ್ದಬೇಕು ಅನ್ನೋ ಕಾರಣದಿಂದ ನೀನೊಬ್ಬನೇ ಅಲ್ಲ ಅಂತಂದ್ಬಿಟ್ಟು ಎಷ್ಟು ಬ್ರಹ್ಮಾಂಡರಿದ್ದಾರೋ ಅವ್ರನ್ನೆಲ್ಲ ಕರೆಸ್ತಾನೆ. ಅವನು ಮುಂದೆ ತಗೊಂಡು ಬಂದು ನಿಲ್ಲಿಸ್ತಾನೆ. ಅಂದರೆ ಲಕ್ಷ ಬ್ರಹ್ಮರು ಇರ್ತಾರೆ, ಅಂದರೆ ಲಕ್ಷ ಬ್ರಹ್ಮಾಂಡಗಳಿದೆ. ಒಂದೊಂದು ಬ್ರಹ್ಮಾಂಡಕ್ಕೂ ಕೂಡ ಒಬ್ಬೊಬ್ಬ ಬ್ರಹ್ಮ, ಅಂದರೆ ಒಂದೊಂದು ಆ ಗ್ರಹವನ್ನು ಒಂದೊಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದಕ್ಕೆ ಒಬ್ಬೊಬ್ಬರು ಬ್ರಹ್ಮಂದ್ರು ಇರ್ತಾರೆ, ನಾನೊಬ್ಬನೇ ಅಲ್ಲ ಇರೋದು ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಸೊ ಆ ರೀತಿ ಅದನ್ನು ಕೂಡ ಇವನು ನೋಡಿರ್ತಾನೆ. ಆದರೆ ಎಲ್ಲೆಲ್ಲೂ ಕೂಡ ತನ್ನದೇ ಆದಂತಹ ಶಾಶ್ವತ ದಿವ್ಯ ರೂಪಗಳಾಗಿ ಕಾಣಿಸ್ತಾ ಇರುವಂಥ ಈ ಭಗವಂತನ ಒಂದು ಅಭಿವ್ಯಕ್ತಿಗಳಿರುತ್ತಲ್ಲ, ಇದನ್ನ ನೋಡೋದಕ್ಕೆ ಯಾರಿಂದ ಸಾಧ್ಯ ಅಥವಾ ತಿಳ್ಕೊಳ್ಳೋದಕ್ಕೆ ಯಾರಿಂದ ಸಾಧ್ಯ ಅಂತಂದರೆ ಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ. ಬೇರೆಯವರೆಲ್ಲ ಅದನ್ನು ತಿಳ್ಕೊಳ್ಳೋದಕ್ಕಾಗಲ್ಲ, ನೋಡೋದಕ್ಕಾಗಲ್ಲ. ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾದ ಮತ್ತು ಭಗವಂತನಲ್ಲೇ ಪೂರ್ಣವಾಗಿ ತಲ್ಲೀನರಾದ ಶುದ್ಧ ಭಕ್ತರು ಮಾತ್ರ ತಿಳಿಯಬಲ್ಲರು. ಇಲ್ಲಿ ಬ್ರಹ್ಮನ ಅತ್ಯುನ್ನತವಾದ ಅರ್ಹತೆಗಳು ಕೂಡ ನಿರೂಪಿತವಾಗಿವೆ. ಅಂದರೆ ಇಲ್ಲಿ ಭಗವಂತನ ಭಕ್ತಿಯಲ್ಲಿ ಯಾರು ಸದಾ ನಿರತರಾಗಿರ್ತಾರೋ ಅವನಲ್ಲೇ ತಲ್ಲೀನರಾಗಿರಬೇಕು. ಈಗ ಒಂದು ಕ್ಷಣ ಕೂಡ ಅವರಿಗೆ ಐಹಿಕದ ಮೋಹ ಇರೋದಿಲ್ಲ, ಐಹಿಕದ ಬಗ್ಗೆ ಯೋಚನೆ ಇರೋದಿಲ್ಲ. ಈಗ ನಮಗೂ ಆ ರೀತಿಯೆಲ್ಲ ಇರಬೇಕು ಅಂತ ಇಷ್ಟ. ಆದರೆ ನಾವು ಕೂಡ ಈಗ ಸತ್ಸಂಗದಲ್ಲಿದ್ದರೂ ಕೂಡ ಒಂದು ನಿಮಿಷ ನಮ್ಮ ಮೈಂಡ್ ಏನಾಗುತ್ತೆ ಹೇಳಿ, ಹೊರಗಡೆ ಹೋಗಿ ಬರುತ್ತದು. ಸತ್ಸಂಗದಲ್ಲಿ ಕೂತಿದ್ರು ಕೂಡ ಅದು ಅಡುಗೆ ಮನೆಗೆ ಹೋಗಿ ಬರುತ್ತೆ, ಇಲ್ಲ ಯಾವುದೋ ರೇಷನ್ ಅಂಗಡಿಗೆ ಹೋಗಿ ಬರುತ್ತೆ, ಇಲ್ಲ ಅಂತಂದರೆ ಯಾವುದೋ ಸೀರಿಯಲ್ ಕಡೆ ಹೋಗಿ ಬರುತ್ತೆ. ಅಯ್ಯೋ ಇಷ್ಟೊತ್ತಲ್ಲ ಅದು ನೋಡಬೇಕಿತ್ತಲ್ಲ, ಇವತ್ತಾಗಲಿಲ್ವಲ್ಲ, ಆ ರೀತಿ. ಅಂದರೆ ನಮ್ಮ ಮನಸ್ಸು ಈ ಕಡೆ ಆ ಕಡೆ ಎರಡು ಕಡೆನೂ ಓಡಾಡ್ತಾ ಇರುತ್ತೆ. ಆದರೆ ಭಗವದ್ ಭಕ್ತರಿಗೆ ಆ ರೀತಿ ಅಲ್ಲ, ಕಂಪ್ಲೀಟಾಗಿ ಅವ್ರ ಮನಸ್ಸು ಭಗವಂತನಲ್ಲೇ ಇರುತ್ತೆ ಹೊರತು ಅವ್ರಿಗೆ ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ. ಅಂಥ ಭಕ್ತರು ಮಾತ್ರನೇ ಈ ರೀತಿ ಭಗವಂತನ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬ್ರಹ್ಮ ಕೂಡ ಅಷ್ಟು ಅರ್ಹತೆಯನ್ನು ಗಳಿಸಿರುವಂಥವನು, ಅಷ್ಟು ಅತ್ಯುನ್ನತವಾದಂತಹ ಅರ್ಹತೆ ಇರುವಂಥವನು ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೋದು.
ಅಲ್ವಾ? ಇಲ್ಲ ಅಂತಂದ್ರೆ ಭಗವಂತನನ್ನ ನೋಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮತ್ತೆ ಭಗವಂತನೇ ಎಲ್ಲಾ ಕಡೆ ಇರೋದು ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವನು ಲೀಲೆಗಳನ್ನ ನೋಡ್ತಾನಲ್ಲ ಭಗವಂತನದ್ದು, ಆಗ ಅವನಿಗದೆಲ್ಲ ಅರ್ಥ ಆಗುತ್ತೆ. ಅಂದ್ರೆ ಅಷ್ಟು ಯೋಗ್ಯತೆ ಗಳಿಸಿರುವಂಥವನು ಬ್ರಹ್ಮ ಅನ್ನೋದು ಕೂಡ ಗೊತ್ತಾಗತ್ತೆ. ಅಂದ್ರೆ ಶುದ್ಧ ಭಕ್ತರು ಅಂತಂದ್ರೆ ಏನು? ಭಗವಂತನನ್ನ ಹೇಗಿದಾನೋ ಹಾಗೆ ತಿಳ್ಕೊಳ್ಳೋರು. ಭಗವಂತ ಎಲ್ಲಾ ಕಡೆ ವ್ಯಾಪಿಸಿದಾನೆ ಅನ್ನೋದನ್ನು ಕೂಡ ನೋಡುವಂಥವ್ರು. ಅವನು ಹೇಗೆ ತನ್ನ ಲೀಲೆಗಳನ್ನ ಮಾಡ್ತಾನೆ ಅದೂ ಗೊತ್ತಿರುತ್ತೆ. ಅವನ ಬಗ್ಗೆ ಎಲ್ಲಾ ವಿಚಾರಗಳು ಸಾಕಷ್ಟು ತಿಳ್ಕೊಂಡಿರ್ತಾರವರು. ಅಂದ್ರೆ ಆ ತಿಳುವಳಿಕೆ ಅನ್ನೋದು ಕೂಡ ಒಳಗಡೆಯಿಂದಾನೇ ಬರುತ್ತೆ ಹೊರತು ಯಾವುದೇ ಗ್ರಂಥಗಳಲ್ಲಿ, ಪುಸ್ತಕಗಳಲ್ಲಿ ಅಥವಾ ಇನ್ಯಾವುದ್ರಲ್ಲೋ ಅದು ನಮಗೆ ಸಿಗೋದಿಲ್ಲ. ಆದ್ರೆ ಒಳಗಡೆ ಜ್ಞಾನ ನಮಗೆ ತಂತಾನಾಗೆ ತಿಳಿಯೋ ಒಂದು ಕೆಪಾಸಿಟಿ ನಮಗ್ ಬರಬೇಕು ಅಂತಂದ್ರೆ ಹೊರಗಡೆ ಇರುವಂತಹ ಈ ಧರ್ಮ ಗ್ರಂಥಗಳು, ಸತ್ಸಂಗಗಳು ಇದೆಲ್ಲ ನಮಗೆ ಸಹಾಯ ಮಾಡುತ್ತೆ. ಅದರ ಒಂದು ಆಸರೆಯನ್ನ ತಗೊಂಡು ಆಮೇಲೆ ನಮ್ಮೊಳಗಡೆ ಇರುವಂತಹ ಜ್ಞಾನವನ್ನ ನಾವು ಜಾಗೃತಗೊಳಿಸ್ಕೋಬಹುದು ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.